ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ನಿಮ್ಮ ಭಾಗ್ಯದಲ್ಲಿ ಮುಂದೇನು ಬರಲಿದೆ ಆ ಥರ ಒಂದು ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 2 ಪೈಲ್ ಇದೆ. ಯಾರ್ಯಾರ್ದು ಡೇಟ್ ಆಫ್ ಬರ್ತ್ 1 to 15 ಇದೆಯೋ ಅವ್ರದ್ದು ಪೈಲ್ ನಂಬರ್ 1. ಯಾರ ಡೇಟ್ ಆಫ್ ಬರ್ತ್ 16 to 31 ಇದೆಯಾ ಅವ್ರದ್ದು ಪೈಲ್ ನಂಬರ್ 2. ಆ ಥರ ಇಲ್ಲಿ 2 ಪೈಲ್ ಇದೆ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಇರುವಂಥ ಫೈಲ್ಗಳನ್ನ ಆರಿಸ್ಕೊಳ್ಳಿ. ಆ ಥರ ಹೇಳ್ತಾ, ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗ ನಿಮ್ಮ ರೀಡಿಂಗ್ ನೋಡೋಣ. ಯಾರ್ಯಾರ ಡೇಟ್ ಆಫ್ ಬರ್ತ್ 1 to 15 ಇದೆಯೋ ಅವ್ರದ್ದು ರೀಡಿಂಗ್ ಈಗ ಏನು ಕಾರ್ಡ್ಸ್ ಬರಬಹುದು ನೋಡೋಣ. ನಿಮ್ಮ ಭಾಗ್ಯದಲ್ಲಿ ಮುಂದೇನಿದೆ, ಮುಂದೇನು ಬರಲಿದೆ ನಿಮ್ಮ ಲೈಫಲ್ಲಿ ಹತ್ರ ನೋಡೋಣ. ನಿಮ್ಮ ಫೈನಾನ್ಷಿಯಲ್ ಆಗಿರಬಹುದು, ಪರ್ಸನಲ್ ಇರಬಹುದು, ಏನು ಬರಬಹುದು ಅಥವಾ ನಿಮ್ಮ ಸಿಚುವೇಶನ್ ಯಾವಾಗ ಇಂಪ್ರೂವ್ ಆಗಬಹುದು ಆ ಥರ ನೋಡೋಣ. ಏನು ಕಾರ್ಡ್ಸ್ ಬರುತ್ತೆ. 2 of Pentacles, Ace of Cups, 9 of Swords, Three of Wands, Five of Pentacles, Strength card, Queen of Wands, Queen of Cups, bottom of the deck, Queen of Swords. ಇಲ್ಲಿ ನೋಡೋಣ ಏನೇನು ಹೇಳ್ತಾ ಹೋಗುತ್ತೆ ನಿಮಗೆ ಕಾರ್ಡ್ಸ್. ಹತ್ರ ನೋಡಿದಾಗ ಇಲ್ಲಿ ಕೆಲವರಿಗೆ ತುಂಬ ಬೇಜಾರಿದೆ ಮನಸ್ಸಲ್ಲಿ. ಕ್ವೀನ್ ಆಫ್ ವ್ಯಾಂಡ್ಸ್, ಕೆಲವು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರಬಹುದು. ಆ ಥರ ನೋಡಿದಾಗ ನಿಮ್ಮ ಲೈಫು ಮುಂದೆ ಹೇಗೆ ಚೇಂಜ್ ಆಗುತ್ತೆ ಆ ಥರ ನೋಡೋಣ. ಈಗ ಪರಿಸ್ಥಿತಿ ಕೆಲವರಿಗಿಲ್ಲಿ ಸರಿಯಾಗಿಲ್ಲ. ಕೆಲವರು ಸ್ಪಿರಿಚುವಲ್ ಆಗಿದ್ದೀರಾ, ಕೆಲವರು ಲವ್ ಲೈಫು ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನು ಕೆಲವ್ರಿಗೆ ತುಂಬ ಡೌಟ್ಸ್ ಇದೆ ಲೈಫಲ್ಲಿ. ಮುಂದೆ ನನ್ನ ಲೈಫಲ್ಲಿ ಆ ಪರ್ಸನ್ ಬರ್ತಾರಾ ಇಲ್ವಾ, ನನಗೆ ಕೆಲಸ ಆಗುತ್ತಾ ಇಲ್ವಾ, ನಂಗೊಂದು ಗೌರ್ಮೆಂಟ್ ಜಾಬ್ ಆಗಬಹುದಾ, ಆ ಥರ ನೀವು ತುಂಬ ಡೌಟ್ಸಲ್ಲಿದ್ದೀರಾ. ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಗುತ್ತಾ ಇಲ್ವಾ, ಆ ಥರನೂ ತುಂಬ ಯೋಚನೆ ಇದೆ ನಿಮಗೆ. ಇಲ್ಲಿ ಕೆಲವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು. ಯಾವುದಕ್ಕೂ ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ಅಂದರೆ, ನೀವು ಸ್ಟ್ರಾಂಗ್ ಆಗಬೇಕು. ಕೆಲವರಿಗೆ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ. ನಿಮ್ಮ ಇಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು. ಕೆಲವರು ಆಲ್ರೆಡಿ ಜಾಬಲ್ಲಿ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಮನೆ, ಆಫೀಸು, ಪರ್ಸನಲ್ ಲೈಫು ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಕೆಲವ್ರಿಗೆ ಇಲ್ಲಿ ರಿಲೇಶನ್ಶಿಪ್ನಲ್ಲಿ ಗಿವ್ ಅಂಡ್ ಟೇಕ್ ಇದೆ, ಅಂದರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಆರ್ಗ್ಯುಮೆಂಟ್ಸ್ ಆಗಿರಬಹುದು, ಜಗಳಗಳೇ ಆಗಿರಬಹುದು, ಸಮಾಧಾನ ಮಾಡಿಕೊಂಡು ಅದರಲ್ಲಿ ಏನು ರಿಯಾಲಿಟಿ ಇದೆ, ನಿಜ ಏನು ನಡೀತಾ ಇದೆ. ಕೆಲವರು ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅವ್ರ ಲೈಫಲ್ಲಿ ಒಂದು ಥರ್ಡ್ ಪರ್ಸನ್ ಇರ್ಬೋದಾ, ಆ ಥರನೂ ನಿಮ್ಮ ಇಂಟ್ಯೂಷನ್ ನಲ್ಲಿ ಬಿಲೀವ್ ಮಾಡಿ. ಕೆಲವು ಸರಿ ನಿಮ್ಮ ನಿರ್ಧಾರಗಳನ್ನ ನೀವೇ ತಗೋಬೇಕು ಅನ್ನೋದನ್ನು ಹೇಳುತ್ತೆ ಇಲ್ಲಿ. ಕೆಲವು ಸರಿ ಲೈಫಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಕೆಲವು ಸರಿ ಸ್ಪಿರಿಚುವಲ್ ಆಗಿನೂ ನೀವು ಕೆಲವು ಮೆಡಿಟೇಷನ್ಗಳು ಮಾಡ್ಕೋಬೇಕು, ನಿಮ್ಮ ಮೈಂಡನ್ನ ಕಾಮಾಗಿ ಇಟ್ಕೋಬೇಕು. ಕೆಲವು ಬ್ಲೆಸ್ಸಿಂಗ್ಸ್ಗಳನ್ನೂ ನೀವು ಕೇಳ್ಕೋಬೇಕು, ಪಾಸಿಟಿವ್ ಚೇಂಜಸ್ ಬರಲಿ ನನ್ನ ಲೈಫಲ್ಲಿ, ಆ ಥರ ನೀವು ಸ್ಪಿರಿಚುವಲ್ ಆಗಿ ಅಂತಾನೂ ಹೇಳುತ್ತೆ.
ಆದ್ರಿಂದ ಲೈಫಲ್ಲಿ ಯಾವಾಗನೂ ಗಟ್ಟಿಯಾಗಿ ನಿಂತ್ಕೊಂಡು ನಿರ್ಧಾರಗಳನ್ನ ತಗೊಂಡಾಗ ನಿಮ್ಮ ಮುಂದಿನ ಲೈಫು ಚೆನ್ನಾಗಾಗುತ್ತೆ ಅನ್ನೋದು ಹೇಳುತ್ತೆ. ನಿಮ್ಮ ಯಾವುದೇ ಯೋಚನೆಗಳಿರಬಹುದು, ಡೌಟ್ಸ್ ಇರಬಹುದು, ದುಡ್ಡಿನ ವಿಷಯಕ್ಕಾಗಲಿ ಪರ್ಸನಲ್ ಪ್ರಾಬ್ಲಮ್ಗಾಗಲಿ. ಇಲ್ಲಿ ಏಸ್ ಆಫ್ ಕಪ್ಸು ಯಾರ್ಯಾರು ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ಗೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರು ಬರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಒಂದು ಏನು ಹೇಳುತ್ತೆ ಅಂದ್ರೆ ನೀವು ಸ್ಟ್ರಾಂಗ್ ಆಗಬೇಕು. ಇಲ್ಲಿ ಲಿಯೋ ಸಿಂಹ, ನೀವು ಸ್ಟ್ರಾಂಗ್ ಆಗಿ ನಿಮ್ಮ ನಿರ್ಧಾರಗಳನ್ನ ನೀವು ತಗೋಬೇಕು ಇಲ್ಲಿ ಅನ್ನೋದನ್ನ ಹೇಳುತ್ತೆ. ಇಲ್ಲೊಂದು ಏನು ನಿಮ್ಮ ಫೈನಾನ್ಷಿಯಲ್ ಲಾಸ್ ಇರಬಹುದು, ನಿಮ್ಮ ಜಾಬ್ ಇರಬಹುದು, ಅದಕ್ಕೆಲ್ಲ ಇಲ್ಲಿ ಒಂದೇ ರೀಸನ್ ಹೇಳೋದು, ನೀವು ನಿರ್ಧಾರಗಳನ್ನ ಸರಿಯಾಗಿ ತಗೊಳ್ಳಿ. ಗಿವ್ ಅಂಡ್ ಟೇಕ್, ನಿಮ್ಮ ಆಪರ್ಚುನಿಟೀಸ್ಗಳನ್ನ ಸರಿಯಾಗಿ ರೆಕಗ್ನೈಸ್ ಮಾಡಿ, ಖರ್ಚು ವೆಚ್ಚಗಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಆ ಥರನೂ ಇಲ್ಲಿ ಹೇಳ್ತಾ ಹೋಗುತ್ತೆ ನಿಮಗೆ. ಇದಕ್ಕೆ ಮತ್ತೆ ಒಂದು ಅಡ್ವೈಸ್ ನೋಡೋಣ, ಏನು ಹೇಳ್ಬೋದು. ಕ್ಲಾರಿಟಿ, ಡೆವಿಲ್ ಕಾರ್ಡ್ ಬರ್ತಾ ಇದೆ, 8 of swords, 5 of swords, 7 of wands, page of cups, ಮತ್ತೆ ಇಲ್ಲಿ ವರ್ಲ್ಡ್ ಕಾರ್ಡ್ ಬರ್ತಾರೆ. ಆ ಥರ ನೋಡಿದಾಗ ನಿಮ್ಗಿಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ. ನಿಮ್ಮ ಯಾವುದೇ ನೆಗೆಟಿವಿಟಿ ಇರಬಹುದು, ಯಾವುದೇ ಕೆಲವು ರಿಲೇಶನ್ಶಿಪ್ ಇರಬಹುದು, ಅದನ್ನೆಲ್ಲ ನೀವು ಯೋಚಿಸಿ ಅದರಿಂದ ಆಚೆ ಬಂದಾಗ ನಿಮ್ಗಿಲ್ಲೊಂದು ಸಕ್ಸಸ್ ಇದೆ ಅನ್ನೋದು ಹೇಳ್ತಾ ಇದೆ. 6 of wands. ಕೆಲವು ಸರಿ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಯಾವುದೇ ನಿಮ್ಮ ಲೈಫಲ್ಲಿ ಕಾಂಪ್ಲಿಕೇಶನ್ಸ್ ಇರಬಹುದು, ಆರ್ಗ್ಯುಮೆಂಟ್ಸ್ ಆಗಿರಬಹುದು, ಯಾರ ಜೊತೆನಾದ್ರೂ ಯಾವುದೇ ಒಂದು ನಿಮ್ಮ ನೆಗೆಟಿವಿಟಿ ಆ ಥರನೂ ಇಲ್ಲಿ ನೋಡಿದಾಗ ಇಲ್ಲಿ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಇದೆ ಮುಂದೆ. ನಿಮ್ಮಲ್ಲಿ ಯಾರ್ಯಾರು ರಿಲೇಶನ್ಶಿಪ್ನಲ್ಲಿ ಕಾಯ್ತಾ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವರಿಗೆಲ್ಲ ಹೊಸ ಬಿಗಿನಿಂಗ್ ಇರಬಹುದು. ನಿಮ್ಮ ಲೈಫಲ್ಲಿ ಒಂದು ಹೊಸ ವ್ಯಕ್ತಿ ಬರಬಹುದು ನಿಮ್ಮ ಲೈಫಲ್ಲಿ. ಇಫ್ ಪಾಸಿಬಲ್ ಅಂದ್ರೆ ನಿಮ್ಮ ಲೈಫಲ್ಲಿ ನಿಮ್ಮ ಹಳೆ ಪರ್ಸನ್ನೇ ಬರ್ತಾರೆ ಅನ್ನೋದಾದ್ರೆ ಅವರೂ ಬರಬಹುದು ಅನ್ನೋದಿದೆ. ಆದ್ರೆ ನಿಮ್ಮ ಲೈಫನ್ನ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳುತ್ತೆ. ನಾನು ಎಷ್ಟೋ ಹಿಂದಿನೂ ಹೇಳಿದ್ದೀನಿ, ನೀವು ಒಂದು ಸ್ವಲ್ಪ ಸ್ಪಿರಿಚುವಲ್ ಆಗಿ ನಿಮ್ಮ ಕೆಲವು ಮೆಡಿಟೇಷನ್ ಆಗಲಿ, ಲಾ ಆಫ್ ಅಟ್ರಾಕ್ಷನ್ ಆಗಲಿ, ಪಾಸಿಟಿವಿಟಿ ಕಡೆ ಗಮನ ಕೊಟ್ಟಾಗ ನಿಮ್ಮ ಕೆಲವು ಆಸೆಗಳು ನೆರವೇರುತ್ತೆ ಅನ್ನೋದನ್ನ ಹೇಳುತ್ತೆ. ಯಾವುದೇ ಕೆಲವು ಸ್ಟಬ್ಬನ್ನೆಸ್ ಇರಬಹುದು, ಆರ್ಗ್ಯುಮೆಂಟ್ಸ್ ಇರಬಹುದು, ಅದನ್ನೆಲ್ಲ ನೀವು ಸ್ವಲ್ಪ ಕಡಿಮೆ ಮಾಡಿಕೊಂಡಾಗ ನೆಗೆಟಿವಿಟಿ ಅದೆಲ್ಲ ಕಡಿಮೆ ಮಾಡಿಕೊಂಡಾಗ ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಇದೆ ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಇದಕ್ಕೊಂದು ನಿಮಗೆ ಅಡ್ವೈಸ್ ಟ್ಯಾರೋ ಕಾರ್ಡಿಂದ. ಒರಾಕಲ್ ಕಾರ್ಡ್ಸ್ ನಿಮ್ಗೆ ಏನ್ ಹೇಳ್ಬೋದು ನೋಡೋಣ. ಒರಾಕಲ್ ಕಾರ್ಡ್ಸ್ ನಿಮ್ಗೆ ಏನ್ ಸಜೆಷನ್ ಕೊಡುತ್ತೆ, ಏನ್ ಮೆಸೇಜಸ್ ಕೊಡುತ್ತೆ ನೋಡೋಣ. ಒರಾಕಲ್ ಕಾರ್ಡ್ಸ್ ಇಂದ ನಿಮ್ಗೆ ಏನ್ ಮೆಸೇಜ್ ಇದೆ ನೋಡ್ರಿ. ಒರಾಕಲ್ ಕಾರ್ಡ್ಸ್ ಏನ್ ಕೊಡುತ್ತೆ ಮೆಸೇಜ್ ನಿಮ್ಗೆ? ಶೆಡ್ ದಿ ಓಲ್ಡ್ ಸ್ಕಿನ್, ಸ್ನೇಕ್ ಇದೆ, 2 ಕಾರ್ಡ್ ಬಂದಿದೆ. ಹೈ ಪ್ರೀಸ್ಟ್, ಟ್ರಸ್ಟ್ ಅಂಡ್ ಥ್ರೈವ್ ಹೇಳ್ತಾ ಇದೆ. ಇಲ್ಲಿ ಇನ್ನೊಂದು ಕಾರ್ಡ್, ಯು ಆರ್ ನಾಟ್ ಅಲೋನ್,
ಸರೌಂಡ್ ಯೋರ್ ಸೆಲ್ಫ್ ವಿತ್ ಪ್ರೊಟೆಕ್ಟಿವ್ ಎನರ್ಜಿ. ಹೋಲ್ಡ್ ದಿಸ್ ಸ್ಪೇಸ್. ಆ ಥರ ನಿಮಗೆ ಮೆಸೇಜಸ್ ಇದೆ. ವೈಟ್ ವಿಚ್, ಬಿ ದಿ ಲೈಟ್, ಬಾಟಮ್ ಆಫ್ ದಿ ಡೆಕ್. ಶೆಡ್ ದಿ ಓಲ್ಡ್ ಸ್ಕಿನ್ ಹೇಳ್ತಾ ಇದೆ. ನಾನು ನಿಮಗೆ ಹಿಂದೆ ಹೇಳಿದ ಹಾಗೆ ನೆಗೆಟಿವಿಟಿ ಅದನ್ನೆಲ್ಲ ಬಿಟ್ಟು ಕೆಲವು ಹಳೆ ರಿಲೇಶನ್ಶಿಪ್ ಇರಬಹುದು, ಯಾವುದೇ ಬೇಡದಿರೋ ಸಂಬಂಧಗಳಾಗಿರಲಿ, ಅಥವಾ ನಿಮಗೆ ಒಳ್ಳೆ ಪ್ರಾಫಿಟ್ ಕೊಡದಿಲ್ದಿರೋ ನಿಮ್ಮ ಬಿಸ್ನೆಸ್ ಆಗಿರಬಹುದು, ಜಾಬ್ ಇರಬಹುದು, ಅದನ್ನೆಲ್ಲ ಬಿಟ್ಟು ನಿಮ್ಗಿಲ್ಲಿ ಹೊಸ ಒಂದು ಆಪರ್ಚುನಿಟಿ ಇದೆ ನಿಮಗೆ ಮುಂದೆ. ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಶೆಡ್ ದಿ ಓಲ್ಡ್ ಸ್ಕಿನ್ ಆ ಥರ ಇದೆ ನಿಮಗೆ. ಹಳೆಯ ಭಾವನೆಗಳು, ನೆಗೆಟಿವಿಟಿ ಅದೆಲ್ಲ ತೆಗೆದಾಕಿ ನಿಮ್ಮ ಲೈಫಿಂದ. ಇಂಟೆಂಟ್ ಅಂಡ್ ಕ್ರಿಯೇಟ್ ಯುವರ್ ಲೈಫ್. ಟ್ರಸ್ಟ್ ಅಂಡ್ ಥ್ರೈವ್ ಆ ಥರನೂ ಹೇಳ್ತಾ ಇದೆ. ನಂಬಿಕೆ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಿ. ಯು ಆರ್ ನಾಟ್ ಅಲೋನ್ ಅಂತಾನೂ ಹೇಳ್ತಾ ಇದೆ. ನಿಮಗೆ ಒಂದು ಏಂಜಲ್ ಬ್ಲೆಸ್ಸಿಂಗ್ಸ್ ಇರಬಹುದು, ಗಾರ್ಡಿಯನ್ ಏಂಜಲ್. ಸರೌಂಡ್ ಯೋರ್ ಸೆಲ್ಫ್ ವಿತ್ ಪ್ರೊಟೆಕ್ಟಿವ್ ಎನರ್ಜಿ. ಆದ್ರಿಂದ ಕೆಲವು ಮೆಡಿಟೇಷನ್ಗಳನ್ನ ಮಾಡಿಕೊಂಡು ನಿಮ್ಮ ಬ್ಯಾಡ್ ಎನರ್ಜಿ ನಿಮ್ಮ ಕಡೆ ಬರೋದನ್ನ ತಡೆದು ಒಳ್ಳೆ ಪಾಸಿಟಿವಿಟಿ ಕಡೆ ಹೋಗಿ ಅನ್ನೋದನ್ನು ಹೇಳ್ತಾ ಇದೆ. ಹೋಲ್ಡ್ ದಿ ಸ್ಪೇಸ್. ಕೆಲವು ಸರಿ ನಿಮ್ಮ ಸ್ಪೇಸ್ನ ನೀವು ಕಾಪಾಡ್ಕೋಬೇಕಾಗತ್ತೆ. ಯಾವಾಗನೂ ತುಂಬಾ ಯೋಚನೆ ಮಾಡೋದು, ಯಾವಾಗನೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ನನ್ನ ಲೈಫಲ್ಲಿ ಅವ್ರು ಬರ್ತಾರಾ, ನನ್ಗಿದ್ ಸಿಗುತ್ತಾ, ಆ ಥರ ಎಲ್ಲ ನೀವು ಯೋಚನೆ ಮಾಡೋ ಬದಲು ಹೌದು ನನಗೆ ಸಿಗುತ್ತೆ, ಆ ಪರ್ಸನ್ ನನ್ನ ಲೈಫಲ್ಲಿ ಬರ್ದಿದ್ರೆ ಬೇಡ, ಅವ್ರಿಗಿಷ್ಟ ಇಲ್ದಿದ್ರೆ ಬೇಡ, ನಾನು ಮುಂದೆ ನನ್ನ ಲೈಫ್ ಇದೆ, ಆ ಥರ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನಿಮ್ಮ ಜೀವನನ ನೀವು ನೋಡ್ಕೊಳ್ಳಿ ಅನ್ನೋದನ್ನು ಹೇಳತ್ತೆ. ಬಿ ದಿ ಲೈಟ್. ಇನ್ನೊಬ್ರಿಗೆ ನೀವು ಬೆಳಕಾಗಿ ನಿಮ್ಮ ಜೀವನದಿಂದ ನೋಡಿ ಇನ್ನೊಬ್ರು ಕಲಿಬೇಕು, ಆ ಥರ ನಿಮ್ಮ ಲೈಫನ್ನ ನೀವು ಮಾಡ್ಕೊಳ್ಳಿ ಅನ್ನೋದನ್ನು ಹೇಳತ್ತೆ. ಇಲ್ಲಿ ನೀವು ಏನು ಸರೆಂಡರ್ ಮಾಡಬೇಕು ಆ ಥರ ನೋಡೋಣ. ನಿಮ್ಮ ಭಾಗ್ಯದಲ್ಲಿ ಏನಿದೆ, ನೀವು ಏನು ಸರೆಂಡರ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಒಳ್ಳೆ ಪಾಸಿಟಿವ್ ಚೇಂಜಸ್ ಬರಬಹುದು, ಆ ಥರ ನೋಡೋಣ. ಸರೆಂಡರ್ ಟು ಇನ್ನರ್ ಪೀಸ್ ಆ ಥರ ಬಂದಿದೆ. ಸರೆಂಡರ್ ಟು ಕಂಪ್ಲೀಟ್ ಹೀಲಿಂಗ್. ಸರೆಂಡರ್ ಅನ್ಹೆಲ್ದಿ ರಿಲೇಶನ್ಶಿಪ್. ಮತ್ತೆ ಒನ್ ಮೋರ್ ಕಾರ್ಡ್. ಸರೆಂಡರ್ ಕಂಪ್ಯಾರಿಸನ್ಸ್ ವಿತ್ ಅದರ್ ಪೀಪಲ್. ಮತ್ತೆ ಒನ್ ಮೋರ್ ಕಾರ್ಡ್. ಸರೆಂಡರ್ ಟು ಯುವರ್ ಇಂಟ್ಯೂಷನ್. ಸರೆಂಡರ್ ಟು ರಿಸೀವಿಂಗ್ ಸಪೋರ್ಟ್ ಅಂಡ್ ಲವ್. ಇಲ್ಲಿ ಸರೆಂಡರ್ ಟು ಡಿಸೈರ್ ಟು ಕಂಟ್ರೋಲ್ ಪೀಪಲ್. ನಿಮ್ಗಿಲ್ಲಿ ಏನೇನು ಮೆಸೇಜ್ಗಳು ಬರ್ತಾ ಇದೆ ಆ ಥರ ನೋಡಿದಾಗ ನಾನು ಮೊದಲೇ ಹೇಳಿದ ಹಾಗೆ ಸರೆಂಡರ್ ಟು ಇನ್ನರ್ ಪೀಸ್, ಸರೆಂಡರ್ ಟು ಕಂಪ್ಲೀಟ್ ಹೀಲಿಂಗ್. ನಿಮ್ಮ ಏನೇ ಭಾವನೆಗಳಿರಬಹುದು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಹಳೆಯ ರಿಲೇಶನ್ಶಿಪ್ಗಳನ್ನೆಲ್ಲ, ಅನ್ಹೆಲ್ದಿ ರಿಲೇಶನ್ಶಿಪ್ಗಳನ್ನೆಲ್ಲ ಬಿಟ್ಟು ಅದರಿಂದ ಪಾಠ ಕಲಿತು ನಿಮ್ಮ ಮುಂದಿನ ಜೀವನನ ರೂಪಿಸ್ಕೋಬೇಕಾಗತ್ತೆ. ಎಷ್ಟೋ ಸರಿ ತುಂಬಾ ವರ್ಷಗಳಿಂದ ಕಾಯೋದಾಗ್ಲಿ ಇನ್ನೊಂದು ಪರ್ಸನ್ಗೋಸ್ಕರ, ಅಥವಾ ನನ್ಗೆ ಕೆಲಸ ಸಿಗುತ್ತೆ, ನನಗೆ ಗವರ್ಮೆಂಟ್ ಜಾಬ್ ಬೇಕು, ಆ ಥರ ನೀವು ತುಂಬಾ ವರ್ಷಗಳಿಂದ ಕಾಯೋದ್ ಬದಲು ಇರೋ ಜೀವನನ, ಇರೋ ಕೆಲಸನ ಸರಿಯಾಗಿ ಮಾಡಿಕೊಂಡು ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ, ದುಡ್ಡು ಕಾಸೆಲ್ಲ ಸೇವ್ ಮಾಡಿಕೊಂಡು ನೀವು ಒಳ್ಳೆ ನಿರ್ಧಾರಗಳನ್ನ ತಗೊಂಡಾಗ ನಿಮ್ಮ ಲೈಫ್ ಇಲ್ಲಿ ಚೆನ್ನಾಗಾಗುತ್ತೆ. ಸರೆಂಡರ್ ಕಂಪ್ಯಾರಿಸನ್ಸ್ ವಿತ್ ಅದರ್ ಪೀಪಲ್. ಇನ್ನೊಬ್ಬರನ್ನ ನೀವು ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಟ್ಟು ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳಿ ಅನ್ನೋದನ್ನು ಹೇಳುತ್ತೆ. ಸರೆಂಡರ್ ಟು ಯುವರ್ ಇಂಟ್ಯೂಷನ್. ಬಿಲೀವ್ ಇನ್ ಯೋರ್ ಸೆಲ್ಫ್. ಯುವರ್ ಸ್ಟ್ರಾಂಗ್. ಸರೆಂಡರ್ ಟು ರಿಸೀವಿಂಗ್ ಸಪೋರ್ಟ್ ಅಂಡ್ ಲವ್. ಇಷ್ಟೆಲ್ಲ ನಿಮ್ಮ ಜೀವನದಲ್ಲಿ ಮಾಡ್ಕೊಂಡಾಗ, ನೀವು ಕೆಲವು ಮೆಡಿಟೇಷನ್ಗಳು ಮಾಡ್ಕೊಂಡಾಗ, ಬಿಲೀವ್ ಇನ್ ಗಾಡ್, ಬಿಲೀವ್ ಇನ್ ಪಾಸಿಟಿವಿಟಿ, ಇಷ್ಟೆಲ್ಲ ಮಾಡ್ಕೊಂಡಾಗ ನಿಮ್ಮ ಲೈಫಲ್ಲಿ ಒಂದು ಸಪೋರ್ಟ್ ಸಿಗುತ್ತೆ, ಒಂದು ಪ್ರೀತಿ ಇರುತ್ತೆ. ಇಲ್ಲಿ ಬಾಟಮ್ ಆಫ್ ದಿ ಡೆಕ್, ಸರೆಂಡರ್ ಯುವರ್ ಡಿಸೈರ್ ಟು ಕಂಟ್ರೋಲ್ ಪೀಪಲ್. ಇನ್ನೊಬ್ರ ಲೈಫಲ್ಲಿ ತಲೆ ಹಾಕದೆ ನಿಮ್ಮ ಕೆಲಸನ ನೀವು ಮಾಡ್ಕೊಂಡಾಗ, ನಿಮ್ಮಲ್ಲಿ ನೀವು ಗಮನ ಇಟ್ಕೊಂಡಾಗ ನಿಮ್ಮ ಲೈಫ್ ಮುಂದೆ ಚೆನ್ನಾಗಾಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗುತ್ತೆ ಇದು ಕಾರ್ಡ್ಸ್. ಇದಕ್ಕೆ ಕೆಲವು ಚಾಮ್ಸ್ ನೋಡೋಣ, ನಿಮಗೆ ಏನ್ ಬರ್ಬೋದು.
ಕೆಲವು ಚಾನ್ಸ್ ನೋಡೋಣ, ನಿಮಗೆ ಅದು ಏನೇನು ಮೆಸೇಜ್ ಕೊಡ್ಬೋದು ನಿಮ್ಮ ಲೈಫಲ್ಲಿ ನೋಡೋಣ. ಇಲ್ಲಿ ಲವ್, ಕೀ ಟು ಸಕ್ಸೆಸ್. ಇಲ್ಲೊಂದು ಈಗಲ್ ಇದೆ, ಇಲ್ಲೊಂದು ಐಫಿಲ್ ಟವರ್ ಇದೆ. ನಿಮ್ಗೊಂದು ಜರ್ನಿ ಇರಬಹುದು ಮುಂದೆ. ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್, ಇದೊಂದು ಸಿಂಬಲ್ ಆಫ್ ಪೀಸ್, ಇದೊಂದು ಐ ಮಾಸ್ಕ್. ಇದಿಷ್ಟು ನಿಮಗೆ ಬಂದಿದೆ ಈ ಸರಿ. ಕೆಲವು ಚಾಮ್ಸ್ ಇರಬಹುದು. ಇವೆಲ್ಲ ಚಾಮ್ಸ್ ನಿಮಗೆ ಕೆಲವು ಸೈನ್ಸ್ ಕೊಡುತ್ತೆ, ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಕೊಡುತ್ತೆ. ಮುಂದೆ ನಿಮ್ಮ ಲೈಫಲ್ಲಿ ಶಾಂತಿ, ನೆಮ್ಮದಿ ಜೀವನ ಇರಬಹುದು. ಇದೊಂದು ವೀಲ್ ಆಫ್ ಫಾರ್ಚ್ಯೂನ್, ನಿಮ್ಮ ಲೈಫಲ್ಲಿ ಮುಂದೆ ಒಳ್ಳೆ ಆಪರ್ಚುನಿಟೀಸ್ ಬರಬಹುದು, ಒಳ್ಳೆ ಅದೃಷ್ಟ ತರಬಹುದು. ಕೀ ಟು ಸಕ್ಸೆಸ್ ಇದೆ ನಿಮ್ಮ ಲೈಫಲ್ಲಿ. ಮತ್ತೆ ಪ್ರೀತಿ, ಯಾರ್ಯಾರು ಕಾಯ್ತಾ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವ್ರಿಗೆಲ್ಲ ಒಳ್ಳೆ ಮೆಸೇಜಸ್ ಬರಬಹುದು ಅನ್ನೋದು ಇದೆ ಇಲ್ಲಿ. ಒಂದೊಂದ್ಸರಿ ಕೆಲವು ಪರ್ಸನ್ಗಳಿಂದ ನೀವು ಹುಷಾರಾಗಿರ್ಬೇಕಾಗತ್ತೆ. ಇಲ್ಲಿ ಐ ಮಾಸ್ಕ್ ಇದೆ. ಕೆಲವರು ನಿಮಗೆ ಮೋಸ ಮಾಡಬಹುದು, ಚೀಟ್ ಮಾಡಬಹುದು. ಅದ್ರ ಬಗ್ಗೆ ನೀವು ಗಮನ ಇಟ್ಕೊಳ್ಳಿ, ದೃಷ್ಟಿ ಹರಿಸಿ, ಒಳ್ಳೆ ಇಂಟ್ಯೂಷನ್ ಬೆಳೆಸ್ಕೊಳ್ಳಿ. ಆ ಥರ ಇಲ್ಲಿ ನಿಮ್ಗಿದೆ. ಕೆಲವರಿಗೆಲ್ಲ ಜರ್ನಿ ಇರಬಹುದು. ಇಲ್ಲಿ ಸ್ಯಾಕ್ಸೋಫೋನ್, ಕೆಲವು ಪಾರ್ಟಿ ನೀವು ಸೆಲೆಬ್ರೇಟ್ ಮಾಡಬಹುದು. ನಿಮ್ಮ ಲೈಫು ಹೀಗೆ ಮುಂದೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ, ಪೈಲ್ ನಂಬರ್ 2. ಯಾರ್ಯಾರ ಡೇಟ್ ಆಫ್ ಬರ್ತ್ 16 to 31 ಇದೆಯಾ ಅವ್ರದ್ದು ರೀಡಿಂಗ್ ನೋಡೋಣ. ಈಗ ನಿಮಗೆ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು, ನಿಮ್ಮ ಭಾಗ್ಯದಲ್ಲಿ ಮುಂದೇನಿದೆ, ಏನು ಬರಬಹುದು. ನಿಮ್ಮ ಲವ್ ಲೈಫ್ ಆಗಿರಬಹುದು, ಫೈನಾನ್ಷಿಯಲ್ ಲೈಫ್ ಇರಬಹುದು, ನಿಮ್ಮ ಜಾಬ್ ಇರಬಹುದು. ನಿಮ್ಮ ಮುಂದೆ ಲೈಫಲ್ಲಿ ಏನು ಬರುತ್ತೆ, ಏನು ಸರ್ಪ್ರೈಸಸ್ ಬರಬಹುದು, ಆ ಥರ ನೋಡೋಣ. ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು. ಏನು ಮೆಸೇಜ್ ಕೊಡುತ್ತೆ ನೋಡೋಣ. ಏನೇನು ಕಾರ್ಡ್ಸ್ ಬರಬಹುದು, ನಿಮಗೆ ಏನು ಕಾರ್ಡ್ಸ್ ಬರಬಹುದು ನೋಡೋಣ. 9 of Swords, ಇಲ್ಲಿ ಹೈ ಪ್ರೀಸ್ಟೆಸ್, Three of Pentacles, Ten of Wands, Nine of Wands, Ace of Swords, King of Cups, Page of Wands, Queen of Pentacles, Six of Pentacles. ಇಲ್ಲಿ ಬಾಟಮ್ ಆಫ್ ದಿ ಡೆಕ್, Two of Wands. ಹತ್ರ ನೋಡಿದಾಗ ನಿಮ್ಗಿಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ನೋಡೋಣ. ಇಲ್ಲಿ ಹೈ ಪ್ರೀಸ್ಟೆಸ್, ಕೆಲವರು ಇಲ್ಲಿ ತುಂಬಾ ಜಾಣರು, ಬುದ್ಧಿವಂತರು, ನಿಮ್ಮ ಲೈಫ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಕೆಲವು ಇಂಟ್ಯೂಟಿವ್ ಎನರ್ಜಿನೂ ನಿಮ್ಮಲ್ಲಿ ಇರಬಹುದು. ನಿಮ್ಮ ಲೈಫು ಯಾವಾಗಲೂ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಯೋಚನೆ ಮಾಡಿ, ಕೆಲವರು ಇಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ, ಆ ಥರನೂ ತೋರಿಸ್ತಾ ಇದೆ. ಇದೊಂದು ಜನರಲ್ ರೀಡಿಂಗ್ ಇರೋದ್ರಿಂದ ಇದು ತುಂಬಾ ಜನಕ್ಕೆ ಅಪ್ಲೈ ಆಗುತ್ತೆ. ಕೆಲವರು ತುಂಬ ಯೋಚನೆಯಲ್ಲಿದ್ದೀರಾ, ಮುಂದೆ ಹೇಗೆ ನನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ಆ ಥರನೂ ಇದ್ದೀರಾ. ಕೆಲವರು ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ, ಆದರೆ ಏನೂ ಸಿಗ್ತಾ ಇಲ್ಲ. ನಿಮ್ಮ ಲವ್ ಲೈಫ್ ಇರಬಹುದು, ಫೈನಾನ್ಷಿಯಲ್ ಲೈಫ್ ಇರಬಹುದು, ಜಾಬ್ ಇರಬಹುದು. ಎಷ್ಟೇ ವರ್ಕ್ ಮಾಡಿದ್ರೂ ಸ್ಯಾಲ್ರಿ ಕಡಿಮೆ, ಆದಾಯ ಕಡಿಮೆ, ತುಂಬ ಯೋಚನೆ ಇದೆ, ತುಂಬ ಸ್ಟ್ರೆಸ್ ಇದೆ, ಆ ಥರನೂ ಇದೀರಾ ಕೆಲವರು ಇಲ್ಲಿ.
ಆದ್ರೂ ಎಷ್ಟೋ ಸರಿ ಬ್ಯಾಲೆನ್ಸ್ ಮಾಡ್ಕೋತೀರಾ. ಇದೆಷ್ಟು ದಿನ ಹೀಗೆ ಲೈಫು ಆ ಥರನೂ ಅನ್ಕೋತೀರಾ. ನನ್ನ ಲೈಫ್ ಚೇಂಜ್ ಆಗುತ್ತಾ ಇಲ್ವಾ? ಆ ಥರದವರು ತುಂಬಾ ಜನ ಇದ್ದೀರಾ ಇಲ್ಲಿ. ಅದಕ್ಕೋಸ್ಕರ ನೀವು ಕೆಲವು ಪ್ಲಾನ್ಸ್ಗಳನ್ನ ಮಾಡ್ಕೋಬೇಕು ಅಂತಾನೂ ಮನ್ಸಲ್ಲಿ ಅನ್ಕೋತೀರಾ. ಆದ್ರೆ ಮುಂದೆ ಅದು ನಡೆಯುತ್ತಾ? ಹೌದು ಅಂತ ಹೇಳ್ತಾ ಇದೆ. ಪ್ರಯತ್ನ ಪಟ್ರೆ ಯಾವುದೋ ಸಾಧ್ಯ ಆಗುತ್ತೆ. ಇಲ್ಲಿ ಕೆಲವು ನೀವು ಟ್ರೈನಿಂಗ್ಗಳು ತಗೋಬಹುದು, ಇಂಟರ್ವ್ಯೂಗಳು ಮಾಡ್ಕೋಬಹುದು, ಕೆಲವು ಸಜೆಷನ್ಸ್ನ ಕೇಳಬಹುದು. ನೀವು ಆ ಥರ ಎಲ್ಲ ಮಾಡಿದಾಗ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ನಿಮಗೆ ಒಳ್ಳೆ ಜಾಬ್ ಸಿಗಬಹುದು. ಕೆಲವು ಸರಿ ನೀವು ಜಾಣರಾಗಿ ದುಡ್ಡು ಕಾಸು ವ್ಯವಹಾರ ಅದೆಲ್ಲ ಸರಿಯಾಗಿ ಮಾಡೋದನ್ನ ಕಲ್ತ್ಕೊಂಡಾಗ ನಿಮ್ಮ ಲೈಫಲ್ಲಿ ಒಳ್ಳೆ ಪ್ರಾಸ್ಪ್ಯಾರಿಟಿ ಇದೆ. ಗಿವ್ ಅಂಡ್ ಟೇಕ್, ಖರ್ಚು ವೆಚ್ಚ ಮಾಡೋದು ಹೇಗೆ ಅಂತ ನೀವು ಅದನ್ನೆಲ್ಲ ಕಲ್ತ್ಕೊಂಡಾಗ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಮುಂದೆ ಇಲ್ಲಿ ಯಾವುದಕ್ಕೂ ಯೋಚನೆ ಮಾಡೋದು ತಪ್ಪುತ್ತೆ. ಕೆಲವ್ರಿಗಿಲ್ಲಿ ಲಾಂಗ್ ಡಿಸ್ಟೆನ್ಸ್ ಜಾಬ್ ಇರಬಹುದು, ಅಥವಾ ಲವ್ ಲೈಫು ಇರಬಹುದು. ಲಾಂಗ್ ಡಿಸ್ಟೆನ್ಸ್ ಲವ್ ಅವ್ರಿಗೆಲ್ಲ ಇಲ್ಲಿ ಮುಂದೆ ಒಳ್ಳೇದಾಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಆದ್ರೆ ಯಾವುದಕ್ಕೂ ಕಷ್ಟಪಡಬೇಕು, ಎಫರ್ಟ್ಸ್ ಹಾಕಬೇಕು, ವರ್ಕ್ ಮಾಡಬೇಕು. ಆ ಥರನೂ ಇಲ್ಲಿ ನಿಮಗೆ ಹೇಳ್ತಾ ಇದೆ. ನಿಮ್ಮ ಜಾಬ್ ಇರಬಹುದು, ಫೈನಾನ್ಷಿಯಲ್ ಲೈಫ್ ಇರಬಹುದು. ತುಂಬಾ ಕಷ್ಟಪಟ್ಟು ಮುಂದೆ ಹೋದಾಗ ನಿಮ್ಗೆ ಇಲ್ಲಿ ಒಳ್ಳೆ ರಿಸಲ್ಟ್ಸ್ ಇದೆ. ಆ ಥರನೂ ನಿಮ್ಗಿಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಕ್ಲಾರಿಟಿ ನೋಡೋಣ, ಅಡ್ವೈಸ್ ನೋಡೋಣ, ಏನ್ ಹೇಳ್ಬೋದು ನಿಮ್ಗೆ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಏನ್ ಅಡ್ವೈಸ್ ಕೊಡುತ್ತೆ? 3 of Cups, 8 of Swords, 8 of Cups, Justice card, Hierophant, Death card. Wow. 8 of Wands. ಇಲ್ಲಿ 3 of Swords. ಆ ಥರ ನೋಡಿದಾಗ ಬಾಟಮ್ ಆಫ್ ದಿ ಡೆಕ್ ಅಲ್ಲಿ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ನೋಡೋಣ ಏನ್ ಹೇಳತ್ತೆ ಅಂತ. ಇಲ್ಲಿ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಯಾರ್ಯಾರು ಲೀಗಲ್ ಕೆಲವು ಒಂದು ಒಪಿನಿಯನ್ಗೆಲ್ಲ ಕಾಯ್ತಾ ಇದ್ದೀರಾ, ರಿಸಲ್ಟ್ಸ್ ಕಾಯ್ತಾ ಇದ್ದೀರಾ, ಅವ್ರಿಗೆಲ್ಲ ಇಲ್ಲಿ ಬರ್ಬೋದು. ನಿಮ್ಮ ಲವ್ ಲೈಫ್ ಅಲ್ಲಿ ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಇರಬಹುದು, ಕಮಿಟ್ಮೆಂಟ್ ಇರಬಹುದು. ಕೆಲವು ಸೆಲೆಬ್ರೇಟು ಮಾಡ್ತೀರಾ, ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ ಇಲ್ಲಿ ಕೆಲವರಿಗೆ. ಇಲ್ಲಿ 8 ಆಫ್ ಕಪ್ಸ್, ಯಾರ್ಯಾರು ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ತುಂಬಾ ದಿವಸದಿಂದ, ಪ್ರೀತಿ ಇದ್ದೂನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆರ್ಗ್ಯುಮೆಂಟ್ಸ್ ಇಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವ್ರಿಗೆಲ್ಲ ಇಲ್ಲೊಂದು ನ್ಯೂ ಲೈಫ್ ಇದೆ. ಡೆತ್ ಕಾರ್ಡ್, ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಯಾವ ನಿಮ್ಮ ಹಿಂದಿನ ನೆಗೆಟಿವಿಟಿ ಇರಬಹುದು, ಬೇಜಾರು ಇರಬಹುದು, ಇಷ್ಟು ದಿವಸ ಕಾಯೋದಿರಬಹುದು, ಅದೆಲ್ಲ ಕಡಿಮೆ ಆಗಿ ನಿಮ್ಮ ಲೈಫಲ್ಲಿ ಮುಂದೆ ಒಳ್ಳೆ ಬಿಗಿನಿಂಗ್ ಇದೆ ಅನ್ನೋದನ್ನ ಡೆತ್ ಕಾರ್ಡ್ ಯಾವಾಗನೂ ಹೇಳುತ್ತೆ. ಇಲ್ಲಿ ಹೇರೋಫೆಂಟ್ ಕಾರ್ಡ್ ಇರೋದ್ರಿಂದ ಮ್ಯಾರೇಜ್ ಇರಬಹುದು, ಮತ್ತಿನ್ನಿಲ್ಲಿ ಕೆಲವರಿಗೆ ಸ್ಪಿರಿಚುವಲ್ ಆಗಿ ನೀವು ಚೇಂಜ್ ಆಗ್ತೀರಾ. ಆ ಥರನೂ ಇಲ್ಲಿ ನಿಮಗೆ ಕಾರ್ಡ್ಸ್ ಬರ್ತಾ ಇದೆ. ಇಲ್ಲಿ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ನಿಮ್ಗೆ ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ ನಿಮ್ಮ ಲೈಫಲ್ಲಿ. ನಿಮ್ಮ ಜರ್ನಿ ಇರಬಹುದು, ಲಾಂಗ್ ಡಿಸ್ಟೆನ್ಸ್ ಜಾಬ್ ಇರಬಹುದು, ಅಥವಾ ಎಜುಕೇಶನ್ಗೂ ಇರಬಹುದು, ಅಥವಾ ಯಾರ್ಯಾರು ಲವ್ ಲೈಫ್ ಕಾಯ್ತಾ ಇದ್ದೀರಾ ಅವ್ರಿಗೆಲ್ಲ ಮೆಸೇಜ್ ಬರಬಹುದು, ಕಮಿಟ್ಮೆಂಟ್ ಇರಬಹುದು. ಆ ಥರನೂ ನಿಮ್ಗಿಲ್ಲಿ ಅಡ್ವೈಸ್ ಬರ್ತಾ ಇದೆ. ಇನ್ನೊಂದು 8 ತಿಂಗಳು ಅಥವಾ 8 ವಾರಗಳಲ್ಲಿ ನಿಮಗೆ ಕೆಲವು ಆಪರ್ಚುನಿಟೀಸ್ ಬರಬಹುದು. ನಿಮ್ಮ ಲವ್ ಲೈಫನು ಸರಿಯಾಗಬಹುದು, ಮೆಸೇಜಸ್ ಬರಬಹುದು, ಅಥವಾ ಕಮಿಟ್ಮೆಂಟ್ ಇರಬಹುದು. ಆದ್ರಿಂದ ನಂಬರ್ 8 ಇಲ್ಲಿ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇದೆ. ಆದ್ರಿಂದ ನಿಮಗೆ
ಇಲ್ಲಿ ಒರಾಕಲ್ ಕಾರ್ಡ್ಸ್ ಏನ್ ಮೆಸೇಜಸ್ ಕೊಡಬಹುದು ನೋಡೋಣ. ನಂಬರ್ 8 ಒಂದು ಪಾಸಿಟಿವ್ ನಂಬರ್ ಸಹಿತ ಆಗಿರುತ್ತೆ. ಇದಕ್ಕೆ ಏನೇನು ಮೆಸೇಜಸ್ಗಳು ಬರಬಹುದು ನಿಮಗೆ, ಒರಾಕಲ್ ಕಾರ್ಡ್ಸ್ ನಿಮ್ಗೆ ಏನ್ ಮೆಸೇಜ್ ಕೊಡಬಹುದು ನೋಡೋಣ. ಬಿ ಬ್ರೇವ್ ಅಂಡ್ ಹಾನೆಸ್ಟ್ ಆ ಥರ ಹೇಳ್ತಾ ಇದೆ ನಿಮಗೆ ಮೆಸೇಜ್, ಏಂಜಲ್ ಮೆಸೇಜ್. ಹೈ ಪ್ರೀಸ್ಟೆಸ್, ಹಾರ್ನೆಸ್ ಮಿಸ್ಟಿಕ್ ಪವರ್. ಸ್ಟಾರ್ ಆನ್ಸೆಸ್ಟರ್, ಫಾಲೋ ದಿ ವಾಯ್ಸ್ ಆಫ್ ಯೋರ್ ಸೋಲ್. ಎಷ್ಟು ಒಳ್ಳೊಳ್ಳೆ ಮೆಸೇಜ್ಗಳು ಬರ್ತಾ ಇದೆ ನಿಮಗೆ. ಸ್ಪಿರಿಟ್ ಫಾಕ್ಸ್, ಟ್ರಸ್ಟ್ ಯುವರ್ ಟ್ಯಾಲೆಂಟ್ಸ್ ಇನ್ ಚೇಂಜಿಂಗ್ ಟೈಮ್ಸ್. ಹಾರ್ಟ್ ಗಾರ್ಡಿಯನ್, ಲವ್ ಅಂಡ್ ಲೆಟ್ ಯುವರ್ ಸೆಲ್ಫ್ ಬಿ ಲವ್ಡ್. ಹಾರ್ಟ್ ಗಾರ್ಡಿಯನ್ ಬಂದಿದೆ ನಿಮಗೆ. ಯಾರ್ಯಾರು ಲವ್ ಲೈಫಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ, ಒರಾಕಲ್ ವೆಯ್ಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ವಾವ್. ಇಲ್ಲಿ ಬಾಟಮ್ ಆಫ್ ದಿ ಡೆಕ್, ಚೂಸ್ ಯುವರ್ ಪಾತ್. ಡೈರೆಕ್ಷನ್ ಗಾರ್ಡಿಯನ್, ಇಲ್ಲಿ ಏನ್ ಹೇಳುತ್ತೆ ನೋಡೋಣ ನಿಮ್ಮ ಮೆಸೇಜ್ಗಳು ನಿಮಗೆ. ಫೈಲ್ ನಂಬರ್ 2, 16 to 31. ಬಿ ಬ್ರೇವ್ ಅಂಡ್ ಹಾನೆಸ್ಟ್. ನಿಮ್ಮ ಲೈಫಲ್ಲಿ ಮುಂದೆ ಹಾನೆಸ್ಟ್ ಮತ್ತು ಧೈರ್ಯದಿಂದ ಯಾವುದೇ ಒಂದು ನಿರ್ಧಾರಗಳನ್ನ ತಗೊಂಡಾಗ ನಿಮ್ಮ ಲೈಫು ಮುಂದೆ ಚೆನ್ನಾಗಾಗುತ್ತೆ. ಹೈ ಪ್ರೀಸ್ಟೆಸ್ ಇದೆ, ಇಂಟ್ಯೂಷನ್. ಫಾಲೋ ದಿ ವಾಯ್ಸ್ ಆಫ್ ಯುವರ್ ಸೋಲ್, ನಿಮ್ಮ ಮನಸ್ಸು ಏನ್ ಹೇಳುತ್ತೆ. ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿಲೀವ್ ಇನ್ ಯೋರ್ ಇಂಟ್ಯೂಷನ್. ಆ ಥರ ನೀವು ನೋಡಿಕೊಂಡು ಒಳ್ಳೆ ನಿರ್ಧಾರಗಳನ್ನ ತಗೋಬೇಕಾಗುತ್ತೆ ನಿಮ್ಮ ಲೈಫಲ್ಲಿ. ಟ್ರಸ್ಟ್ ಯುವರ್ ಟ್ಯಾಲೆಂಟ್ಸ್ ಇನ್ ಚೇಂಜಿಂಗ್ ಟೈಮ್ಸ್. ನಿಮ್ಮ ಜಾಬ್ ಆಗಿರಬಹುದು, ನಿಮ್ಮ ಬಿಸ್ನೆಸ್ ಆಗಿರಬಹುದು, ನಿಮ್ಮ ಟ್ಯಾಲೆಂಟ್ ಅದನ್ನ ನೋಡಿಕೊಂಡು ನೀವು ಜಾಬ್ ಚೇಂಜ್ ಮಾಡೋದಾಗ್ಲಿ, ಇಂಟರ್ವ್ಯೂ ಫೇಸ್ ಮಾಡೋದಾಗ್ಲಿ, ಅಥವಾ ಹೈಯರ್ ಎಜುಕೇಶನ್ಗೆ ಟ್ರೈ ಮಾಡೋದಾಗ್ಲಿ, ಕೆಲವನ್ನೆಲ್ಲ ನೀವು ಈ ತರ ಬಿಲೀವ್ ಮಾಡಿಕೊಂಡು ನೀವು ಹೆಜ್ಜೆ ಇಟ್ಟಾಗ ನಿಮ್ಮ ಲೈಫಲ್ಲಿ ವೆಯ್ಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆ ಥರನೂ ನಿಮ್ಗೆ ಹೇಳ್ತಾ ಇದೆ. ಮುಂದೆ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಬರಬಹುದು. ಲವ್ ಅಂಡ್ ಲೆಟ್ ಯುವರ್ ಸೆಲ್ಫ್ ಬಿ ಲವ್ಡ್. ಜನರನ್ನ ನಂಬಿ ಹಾನೆಸ್ಟ್ ಆಗಿರಿ. ನೀವು ಒಳ್ಳೆಯವರಾಗಿ ನಿಮ್ಮ ಲೈಫಲ್ಲಿ ಕೆಲವು ಒಳ್ಳೆತನ ಬೆಳೆಸ್ಕೊಂಡಾಗ ನಿಮ್ಗೆ ಒಳ್ಳೊಳ್ಳೆ ಮುಂದೆ ಅಪರ್ಚುನಿಟೀಸ್ ಬರುತ್ತೆ. ನಿಮ್ಮ ಲೈಫು ಮುಂದೆ ಚೆನ್ನಾಗಾಗುತ್ತೆ. ಸೆಲ್ಫಿಶ್ನೆಸ್ ಆಗಲಿ, ಕೆಲವು ನೆಗೆಟಿವಿಟಿಗಳನ್ನೆಲ್ಲ ನೀವು ಕಡಿಮೆ ಮಾಡಿಕೊಂಡಾಗ ನಿಮ್ಮ ಲೈಫು ಮುಂದೆ ತುಂಬಾ ಚೆನ್ನಾಗಾಗುತ್ತೆ. ಆ ಥರ ನಿಮ್ಗಿಲ್ಲಿ ಮೆಸೇಜ್ ಇದೆ. ಚೂಸ್ ಯುವರ್ ಪಾತ್, ನಿಮ್ಮ ದಾರಿನ ನೀವು ಸರಿಯಾಗಿ ಆರಿಸ್ಕೊಳ್ಳಿ. ಆ ಥರನೂ ನಿಮಗೆ ಮೆಸೇಜ್ ಇದೆ. ಇಲ್ಲಿ ಸರೆಂಡರ್ ಕಾರ್ಡ್, ಏನ್ ಸರೆಂಡರ್ ಮಾಡಿ ಬರೋ ದಿವಸಗಳಲ್ಲಿ ನೀವೇನ್ ಸರೆಂಡರ್ ಮಾಡಬೇಕು ಆ ಥರ ಹೇಳುತ್ತೆ ನೋಡೋಣ. ಏನ್ ಹೇಳುತ್ತೆ ಅದು. ಆ ಥರ ನೋಡಿದಾಗ ಇಲ್ಲಿ ಸರೆಂಡರ್, ವರಿ, ಯೋಚನೆ ಮಾಡೋದನ್ನ ಕಡಿಮೆ ಮಾಡಿ. ಸರೆಂಡರ್ ಫ್ರಸ್ಟ್ರೇಷನ್, ಸರೆಂಡರ್ ಒಬ್ಸೆಸಿವ್ ಥಿಂಕಿಂಗ್ ಆ ಥರ ಇದೆ. ಸರೆಂಡರ್ ಟು ಸೈಲೆನ್ಸ್, ಸರೆಂಡರ್ ಯುವರ್ ಅಡಿಕ್ಷನ್, ಸರೆಂಡರ್ ಟು ಜಾಯ್. ನೋಡಿದ್ರಾ? ಸರೆಂಡರ್ ನೆಗೆಟಿವ್ ಥಿಂಕಿಂಗ್. ಕೆಲವು ಸಲ ನಿಮ್ಮ ಯೋಚನೆಗಳನ್ನೆಲ್ಲ ಬಿಟ್ಟು ಮುಂದೆ ಏನ್ ಮಾಡಬೇಕೋ ಅದ್ರ ಕಡೆ ಗಮನ ಹರಿಸಿ. ಸರೆಂಡರ್ ಫ್ರಸ್ಟ್ರೇಷನ್, ತುಂಬಾ ಆಂಗ್ಸೈಟಿನಲ್ಲಿರೋದು, ತುಂಬಾ ಬೇಜಾರು ಮಾಡ್ಕೊಳ್ಳೋದು. ನನ್ನ ಲೈಫಲ್ಲಿ ಇದಾಗ್ತಾನೇ ಇಲ್ವಲ್ಲ, ಯಾರು ನನಗೆ ಕಾಂಟ್ಯಾಕ್ಟೇ ಮಾಡ್ತಾ ಇಲ್ವಲ್ಲ, ಯಾಕೆ? ಆ ಥರ ಯೋಚನೆ ಮಾಡೋದು ಬಿಟ್ಟು ನಿಮ್ಮ ಲೈಫನ್ನ ನೀವು ನೋಡ್ಕೊಳ್ಳಿ. ಸರೆಂಡರ್ ಒಬ್ಸೆಸಿವ್ ಥಿಂಕಿಂಗ್. ಈಗ ವರಿ ಅನ್ನೋದನ್ನ ನಿಮ್ಗೆ ಹೇಗೆ ಬಿಡಿ ಅಂತ ಹೇಳ್ತೋ ಹಾಗೆ ಯೋಚನೆ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ. ಯಾವುದೇ ಒಂದು ಸಿಚುಯೇಷನ್ ಬಗ್ಗೆ, ಯಾವುದೇ ಒಂದು ಪರ್ಸನ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಡಿ. ಆದ್ರಿಂದ ನಿಮ್ಮ ಮನಸ್ಸು ಇನ್ನೂ ಬೇಜಾರಾಗುತ್ತೆ. ಆದ್ರಿಂದ ಯಾರು ಏನಂತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಲೈಫನ್ನ ಮಾಡ್ಕೊಳ್ಳೋ ನಿರ್ಧಾರಗಳನ್ನ, ಒಳ್ಳೊಳ್ಳೆ ನಿರ್ಧಾರಗಳನ್ನ ತಗೊಂಡಾಗ ನಿಮ್ಮ ಲೈಫ್ ಮುಂದೆ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸರೆಂಡರ್ ಟು ಸೈಲೆನ್ಸ್.
ನಿಮ್ಮ ಲೈಫಲ್ಲಿ ಏನೇ ಬರಲಿ ಯಾರಿಗೂ ಹೇಳ್ಕೋಬೇಡಿ. ಕಷ್ಟ ಆಗಲಿ ಅಥವಾ ಸುಖ ಸಂತೋಷ ಏನ್ ಬಂದ್ರೂ ಕೆಲವ್ರ ಹತ್ರ ನೀವು ಹಂಚ್ಕೋಬೇಡಿ. ನಿಮ್ಮ ಮನಸ್ಸಲ್ಲೇ ನೀವು ಅದನ್ನ ಇಟ್ಕೊಂಡು ನಿಮ್ಮ ಮುಂದಿನ ದಾರಿನ ನೀವು ನೋಡ್ಕೊಂಡಾಗ ನಿಮ್ಗೆ ಒಂದು ಒಳ್ಳೇದು ಆಗ್ತಾ ಹೋಗುತ್ತೆ. ಎಲ್ಲರ ಹತ್ರ ಹೇಳ್ಕೊಳ್ಳೋದು, ಜಂಬ ಮಾಡ್ಕೊಳ್ಳೋದು, ಆ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸಗಳು ಹಾಳಾಗುತ್ತೆ. ಆದ್ರಿಂದ ಸರೆಂಡರ್ ಟು ಸೈಲೆನ್ಸ್, ಸೈಲೆಂಟ್ ಆಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳುತ್ತೆ. ಸರೆಂಡರ್ ಯುವರ್ ಅಡಿಕ್ಷನ್ಸ್, ಯಾವುದೇ ಅಡಿಕ್ಷನ್ಸ್ ಇರಬಹುದು, ಅದನ್ನೆಲ್ಲ ನೀವು ಕಡಿಮೆ ಮಾಡ್ಕೊಂಡಾಗ ನಿಮ್ಮ ಲೈಫ್ ಮುಂದೆ ಸರೆಂಡರ್ ಟು ಜಾಯ್ ಹೇಳ್ತಾ ಇದೆ. ದೇರ್ ವಿಲ್ ಬಿ ಎ ಜಾಯ್ ಇನ್ ಯೋರ್ ಲೈಫ್. ಯಾವುದೇ ಒಂದು ನೆಗೆಟಿವ್ ಥಿಂಕಿಂಗ್ ಇರಬಹುದು, ಅಬ್ಸೆಸಿವ್ ಥಿಂಕಿಂಗ್ ಇರಬಹುದು, ಫ್ರಸ್ಟ್ರೇಷನ್, ವರಿ, ಅಡಿಕ್ಷನ್ಸ್ ಅದೆಲ್ಲ ಬಿಟ್ಟು ಸೈಲೆಂಟ್ ಆಗಿ ನಿಮ್ಮ ಕೆಲಸಗಳನ್ನ ನೀವು ಮಾಡಿಕೊಂಡಾಗ ನಿಮ್ಮ ಲೈಫಲ್ಲಿ ಒಂದು ಜಾಯ್ ಇದೆ, ಸಂತೋಷ ಇದೆ. ಆ ಥರ ನಿಮ್ಗಿಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ನಿಮಗೆ ಕೆಲವು ಚಾಮ್ಸ್ ನೋಡೋಣ, ಏನ್ ಬರಬಹುದು, ಅದು ಏನ್ ಮೆಸೇಜ್ ಕೊಡಬಹುದು ಚಾಮ್ಸ್, ಆ ಥರ ನೋಡೋಣ. ಆ ಥರ ನೋಡಿದಾಗ ನಿಮ್ಗೆ ಇಲ್ಲಿ ಟ್ರೀ ಬಂದಿದೆ. ಇದು ನಿಮ್ಮ ಲೈಫಲ್ಲಿ ಗ್ರೋತ್ ತೋರಿಸುತ್ತೆ. ಒಂದು ಗುಡ್ ಹೆಲ್ತ್, ಒಂದು ಗ್ರೋತ್, ಫೈನಾನ್ಷಿಯಲ್ ಗ್ರೋತ್, ಆ ಥರ ನಿಮ್ಗಿಲ್ಲಿ ಒಂದು ಟ್ರೀ ಬಂದಿದೆ ಸಿಂಬಲ್. ಇಲ್ಲಿ 2 ಫೆದರ್ ಬಂದಿದೆ. ನಿಮ್ಗೆ ಏಂಜಲ್ ಮೆಸೇಜ್ ಇರಬಹುದು. ಅದು ಯಾವಾಗಲೂ ನಿಮ್ಗೆ ಇಲ್ಲೊಂದು ಧೈರ್ಯ ಕೊಡುತ್ತೆ. ಯು ಆರ್ ನಾಟ್ ಅಲೋನ್, ಐ ಆಮ್ ದೇರ್ ಫಾರ್ ಯು. ಆ ಥರ ನಿಮ್ಗಿಲ್ಲಿ ಮೆಸೇಜ್ ಇದೆ. ಮುಂದೆ ನಿಮ್ಮ ಲೈಫಲ್ಲಿ ಪಾರ್ಟಿ ಸೆಲೆಬ್ರೇಟ್ ಮಾಡಬಹುದು. ನೀವೊಂದು ಮ್ಯೂಸಿಕ್ ಲವರ್ ಆಗಿರಬಹುದು. ಒಂದು ಗಿಟಾರ್ ಬಂದಿದೆ ನೋಡಿ. ಇದು ನಿಮ್ಮ ಲೈಫಲ್ಲಿ ಒಂದು ಜರ್ನಿ ತೋರಿಸಬಹುದು. ಲಿಬರ್ಟಿ, ಮುಂದೆ ನಿಮ್ಮ ಕಷ್ಟ ಅದೆಲ್ಲ ಕಡಿಮೆ ಆಗಿ ನಿಮ್ಮ ಲೈಫಲ್ಲಿ ಒಂದು ಸುಖ ಸಂತೋಷ ಬರುತ್ತೆ. ಇಲ್ಲೊಂದು ಲಾಕ್ ಇದೆ. ಇದೊಂದು ಫೈನಾನ್ಷಿಯಲ್ ಅಬಂಡೆನ್ಸ್ ತೋರಿಸುತ್ತೆ ಲಾಕ್. ಆದ್ರಿಂದ ನಿಮ್ಮ ಮುಂದೆ ಲೈಫು ಹೀಗೆ ಚೆನ್ನಾಗಾಗ್ಲಿ, ನಿಮ್ಮ ಲೈಫು ಮುಂದೆ ಸುಖ ಸಂತೋಷದಿಂದ ಕೂಡಿರ್ಲಿ. ನೀವೇನೇನು ಅನ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಅದೆಲ್ಲ ಮುಂದೆ ಬರಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ನನ್ನ ವಾಟ್ಸ್ಆ್ಯಪ್ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.